ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿವಾನಂದನೂರ್. ವೆಲ್ಕಮ್ ಟು ಅಂದೂರ್ ವೆಲ್ನೆಸ್, ನಿಮ್ಮ ವೆಲ್ನೆಸ್ ಪಾರ್ಟ್ನರ್. ಆತ್ಮೀಯರೇ, ಮಲಬದ್ಧತೆ ಬಹಳಷ್ಟು ಜನಗಳು ಬಳಲ್ತಿರೋ ಸಮಸ್ಯೆ ಅಂದರೆ ಮಲಬದ್ಧತೆ, ಮೋಷನ್ ಕ್ಲಿಯರ್ ಆಗದೆ ಇರೋದು. ಇದಕ್ಕೆ ನಾವು ಸಾಮಾನ್ಯವಾಗಿ ಏನು ಅನ್ಕೊಂಡಿರ್ತೀವಿ, ತರಕಾರಿ ಹಣ್ಣುಗಳನ್ನು ತಿನ್ನಲ್ಲ, ಇದರಿಂದ ಮಲಬದ್ಧತೆ ಬಂದಿರ್ಬೋದು ಅಂದ್ಕೊಂಡಿರ್ತೀವಿ. ಬಟ್ ಇದಕ್ಕೆ ಪ್ರಮುಖ ಕಾರಣ ನೋಡೋದಾದರೆ ಗಟ್ ಮೈಕ್ರೋಬಿಯಲ್ ಇಂಬ್ಯಾಲೆನ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಗಟ್ಟಿನಲ್ಲಿರುವ, ನಮ್ಮ ಕರಳಿನಲ್ಲಿರುವ ಸೂಕ್ಷ್ಮಾಣುಗಳ ಕೊರತೆ, ಇದು ಪ್ರಮುಖ ಕಾರಣವಾಗುತ್ತೆ. ಬಹಳಷ್ಟು ಜನಗಳು ಮೋಷನ್ ಸರಾಗವಾಗಿ ಆಗೋದೇ ಇಲ್ಲ. ವಾರದಲ್ಲಿ 2 ರಿಂದ 3 ಬಾರಿ ಹೋಗ್ತಾರಷ್ಟೇ. ಅದು ಗಟ್ಟಿಯಾಗಿ ಇರುತ್ತೆ, ಹಾಗೆ ಕಷ್ಟಪಟ್ಟು ಹೋಗಬೇಕಾಗಿರುತ್ತೆ. ಈ ರೀತಿ ಸಮಸ್ಯೆಗಳಿಂದ ಬಳಲ್ತಿದೆ. ಇದಕ್ಕೆ ಪ್ರಮುಖ ಕಾರಣಗಳು ನೋಡುತ್ತಾದರೆ ಪ್ರಮುಖ 4 ಕಾರಣಗಳಿವೆ. ಮೆಥನೋಜೆನಿಕ್ ಬ್ಯಾಕ್ಟೀರಿಯಾ, ಇಂಪೇರ್ಡ್ ಬೈಲ್ ಸೆಕ್ರಿಷನ್, ಇಂಪೇರ್ಡ್ ಗಟ್ ಬ್ಯಾಕ್ಟೀರಿಯಾ, ಹಾಗೆ ಇಂಪೇರ್ಡ್ ಸೆರೆಟೋನಿನ್ ಸೆಕ್ರಿಷನ್. ಹಾಗೆ ಇದ್ರ ಲಕ್ಷಣಗಳು ನೋಡ್ತಾ ಹೋಗೋಣ. ಸಿಂಪ್ಟಮ್ಸ್ ಅಂತ ಏನು ಹೇಳ್ತೀವಿ, ಲಕ್ಷಣಗಳು ನೋಡೋದಾದರೆ ಗಟ್ಟಿಯಾದ ಮಲ ಬರುತ್ತೆ, ಅದು ಕಷ್ಟಪಟ್ಟು ಮಾಡಬೇಕು. ಹಾಗೆ ಪೇಯ್ನ್ ಇರುತ್ತೆ, ಪೇನ್ಫುಲ್ ಅಂದರೆ ಮೋಷನ್ ಪಾಸ್ ಮಾಡುವಾಗ ಬಹಳಷ್ಟು ಪೇಯ್ನ್ ಇರುತ್ತೆ. ಹಾಗೆ ಮೂಲವ್ಯಾಧಿ ಸಮಸ್ಯೆಯಿಂದನೂ ಬಳಲ್ತಿರ್ತೀರಿ. ಅದೇ ರೀತಿ ಮೋಷನ್ ಪಾಸ್ ಮಾಡಿ ಬಂದರೂ ಕೂಡ ಹೊಟ್ಟೆ ಹೆವಿ ಅನಿಸೋದು, ಹೆವಿ ಭಾರವಾದ ಫೀಲಿಂಗ್ ಇರುತ್ತೆ. ಅದಕ್ಕೆ ಪರಿಹಾರ ಅಂತ ನೋಡೋದಾದರೆ ಪ್ರೋಬಯೋಟಿಕ್ಸ್ ತಗೋಬೇಕು. ಮೊಸರು, ಮಜ್ಜಿಗೆ ಈ ರೀತಿ ಊಟ ಮಾಡ್ತಾ ಬರಬೇಕು. ನಾವು ಪ್ರೋಬಯೋಟಿಕ್ಸ್ ತಗೊಂಡ್ರು ಕೂಡ ಈ ಪ್ರೋಬಯೋಟಿಕ್ಸ್ಗೆ ಆಹಾರ ಬೇಕಲ್ವಾ, ಆಹಾರ ಬೇಕು ಅಂದರೆ ಫೈಬರ್ ಕೂಡ ಅಗತ್ಯ. ನೀರಿನಲ್ಲಿ ಕರಗುವಂತಹ ಫೈಬರ್ ಅಂಶಗಳು ನಮ್ಮ ಡಯಟ್ನಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಇದು ಪ್ರೋಬಯೋಟಿಕ್ಸ್ ಬ್ಯಾಕ್ಟೀರಿಯಾಗಳಿಗೆ ಆಹಾರವಾಗುತ್ತೆ. ನಾವು ಏನು ತಿಂತೀವೋ ನಮ್ಮ ಆರೋಗ್ಯಕ್ಕೆ ಅದೇ ರೀತಿ ನಮ್ಮ ಸೂಕ್ಷ್ಮಾಣುಗಳ ಆರೋಗ್ಯ, ಹೊಟ್ಟೆಯಲ್ಲಿನ ಸೂಕ್ಷ್ಮಾಣುಗಳ ಆರೋಗ್ಯನ ಕಾಪಾಡಿಕೊಳ್ಳೋದು ಉತ್ತಮ. ಹಾಗೆ ಈ ಪ್ರೋಬಯೋಟಿಕ್ಸ್ ಅಂದರೆ ಏನು ಬ್ಯಾಕ್ಟೀರಿಯಾಗಳು ಈ ಮಲಬದ್ಧತೆಗೆ ಪ್ರಮುಖ ಪಾತ್ರ ವಹಿಸ್ತವೆ, ಇದನ್ನು ಕಡಿಮೆ ಮಾಡೋದ್ರಲ್ಲಿ. ಹಾಗೆ ಯಾವೆಲ್ಲ ನೀರಿನಲ್ಲಿ ಕರಗುವ ಫೈಬರ್ಗಳನ್ನು ನಾವು ತಿಂತಾ ಹೋಗ್ಬೋದು ಅಂತ ನೋಡೋದಾದರೆ ಸೇಬು ಇರ್ಬೋದು, ಅಗಸೆ ಬೀಜ ಇರ್ಬೋದು, ಬನಾನಾ ಫ್ಲವರ್ ಇರ್ಬೋದು, ಹಾಗೆ ಮತ್ತು ಮೂಲಂಗಿ ಇರ್ಬೋದು. ಈ ರೀತಿ ಫೈಬರ್, ನೀರಿನಲ್ಲಿ ಕರಗುವ ಫೈಬರ್ ಅಂಶಗಳನ್ನು ನಾವು ಡಯಟ್ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಹೋಗಬೇಕು. ಯಾವೆಲ್ಲ ಆಹಾರಗಳನ್ನು ನಾವು ಸೇವಿಸಬೇಕು ಅಂತ ನೋಡ್ತಾ ಹೋದರೆ ಸೇಬು, ಬನಾನಾ ಫ್ಲವರ್, ಹಾಗೆ ಲೆಗ್ಯೂಮ್ಸ್ಗಳು ಮತ್ತು ಮೂಲಂಗಿ, ಈ ರೀತಿ ಆಹಾರಗಳನ್ನು ಸೇವಿಸ್ತಾ ಬಂದಾಗ ನಮ್ಮ ಬ್ಯಾಕ್ಟೀರಿಯಾ, ನಮ್ಮ ಸೂಕ್ಷ್ಮಾಣುಗಳಿಗೆ, ಗಟ್ಟಲ್ಲಿರುವ ಸೂಕ್ಷ್ಮಾಣುಗಳಿಗೆ ಒಳ್ಳೆಯ ಆಹಾರ ದೊರೆತು ಮಲಬದ್ಧತೆಯನ್ನು ನಿಯಂತ್ರಣಕ್ಕೆ ತರಲು ಸಹಕಾರಿಯಾಗುತ್ತೆ. ಥ್ಯಾಂಕ್ ಯು.